ಯಶಸ್ವಿನಿ ಮಹಿಳಾ ಮಂಡಳಿ ರಿಜಿಸ್ಟ್ರೇಡ್ ಬಲ್ಮಠ ಮಂಗಳೂರು ಇದರ 25ನೇ ವರ್ಷದ ಬೆಳ್ಳಿ ಹಬ್ಬದ ಪ್ರಯುಕ್ತ ನೇಜಿದ ಕಂಡಡು ಪೊಂಜೋಲಿನ ಗೊಬ್ಬು ಶ್ರೀಮತಿ ಶೋಭಾ ಪೂಜಾರಿ ಉದ್ಘಾಟನೆಯನ್ನು ನೆರವೇರಿಸಿದರು. ಶ್ರೀಮತಿ ವಿಜಯಲಕ್ಷ್ಮಿ ಭಟ್, ಶ್ರೀಮತಿ ಲಯನ್ ಆಶಾ ನಾಗರಾಜ್ ಅತಿಥಿಗಳಾಗಿದ್ದರು. ಆನೆ ಮೌನದ ಗಣಪತಿಗೆ ಭಕ್ತಿಡ್ ನೀಟಪ್ಪ ಅಡ್ಡಬೂರೊಂದು, ಗಾನಾದಿದೇವಿ ಕಲಾಮಾತೆ ಬ್ರಹ್ಮನ ರಾಣಿಗೆ ನೀಟಪ್ಪ ಅಡ್ಡಬೂರೊಂದು, ಊರ ಪರ ಊರುಡುಪುನ ನಾಲ್ ದಿಕ್ಕುಡುಪುನ ತಿಂಚಿತಿನ ಮಾತಾ ದೈವದೇವರು ನಾಗಬೆಮ್ಮೆರೆಗೆ ನೀಟಪ್ಪ ಅಡ್ಡಬೂರೊಂದು, ಸತ್ತಿಗೆ ದಾತು ಪೊರ್ಲು ಅರಿವಾಣದಾತು ಊರುಟು ಸಿಂಗಾರಡ್ ಪಿಂಗಾರ ಆಯಿನ ಶ್ರೀಗಂಧದ ಕಮ್ಮನ ಕೊರ್ಪುನ ಚೆತ್ತಿನ ನಲ್ಮೆದ ತುಳುವರೆಗೆ ಮೋಕಿಡ್ ಈ ಪೊರ್ಲ ಲೇಸಿಗೆ ಎದುಕುನೊಂದು ಯಶಸ್ವಿನಿ ಮಹಿಳಾ ಮಂಡಳಿ ರಿಜಿಸ್ಟರ್ಡ್ ಬಲ್ಮಠ ಕುಡ್ಲ 25ನೇ ವರ್ಷದ ಬೊಳ್ಳಿ ಪರ್ಬದ ನೆಲೆಟ್ ನೇಜಿದ ಕಂಡುಡು ಪೊಂಜೋಲಿನ ಗೊಬ್ಬು ಪರ್ಪನಂಚಿತ್ತಿನ ಪೊರ್ಲ ಪೊಲಿಕೆದ ಲೇಸಿಗೆ ಬತ್ತಿ ಸೇರಿಂಚಿ ಮಾತ ಬಿನ್ನೆರನ್ನ ತುಳುವಪ್ಪ ಜೋಕ್ಲಿನ ಬತ್ತಿ ಸೇರಿಂಚಿ ಮಾತ ಪೊಂಜೋಲಿನ ಕುಡೋರ ಬೊಕೋರ ಮೋಕಿಡ್ ಎದುಕುನೊಂದುಲ್ಲ ಪುರ್ಪನ ಒಳಪಿನ ಮುಖ್ಯದ ಉದಿಪನ ಮಲ್ಪಡು ಪಂದ ಕೂಟದ ಇನ್ನಿತ ಈ ಪೊರ್ಲಲೇಸದ ಉದಿಪನ ಮಲ್ಪರ ಉಪನಂಚಿತ್ತಿನ ನಿಕಟಪೂರ್ವ ಮನಪ ಸದಸ್ಯರಾಯನಂಚಿತ್ತಿನ ಶ್ರೀಮತಿ ಶೋಭಾ ಪೂಜಾರಿ ಮರಡ ಭಿನ್ನಾಯ್ತೊಂದುಲ್ಲ ಅಂಚಿನ ಕೂಟದ ಮಾಟ ಪದುಕೇರಿ ಪೊರ್ಲ ಕಜ್ಜಿಗೂ ಕೈಕೊನಡು ಪಂದು ಭಿನ್ನಾಯ್ತೊಂದುಲ್ಲ. ದೀಪವನ್ನು ಉದ್ಘಾಟಿಸಿದಂತಹ ಶೋಭಾ ಪೂಜಾರಿ ಇವರು ನಮ್ಮವರೇ, ಇಲ್ಲಿಯವರೇ, ನೆರೆಕರೆಯವರೇ. ಇವರನ್ನು ಹೇಳಬೇಕಂತಾದರೆ ಎಲ್ಲರಿಗೂ ಪರಿಚಯ ಇದ್ದವರೇ. ಆದರೆ ಇವರು ನಮ್ಮ ಜನರಿಗೋಸ್ಕರ ಜನರಿಗಾಗಿಯೇ ದುಡಿಯುವಂಥವರು. ಇವರು ಮಹಾನಗರ ಪಾಲಿಕೆಯ 50ನೇ ಅಳಪೆ ದಕ್ಷಿಣ ವಾರ್ಡಿನ ನಗರ ಪಾಲಿಕಾ ಸದಸ್ಯರಾಗಿ ಚುನಾಯಿತರಾಗಿರ್ತಾರೆ. ಇವರು ಜನರು ಯಾವುದೇ ಕಷ್ಟಗಳನ್ನು ಅವರನ್ನು ಹೇಳಿದಾಗ ಅತಿ ಸುಲಭವಾದ ರೀತಿಯಲ್ಲಿ ಅದನ್ನು ಬಗೆಹರಿಸಿಕೊಳ್ತಾರೆ. ಹಾಗೆಯೇ ಯಾರು ಕೂಡ ಅವರಲ್ಲಿ ನೇರವಾಗಿ ಹೋಗಿ ಮಾತಾಡ್ಬೋದಾದಂತಹ ಒಂದು ವ್ಯಕ್ತಿತ್ವ ಇವರದು. ಇವರನ್ನು ಈ ನಮ್ಮ ಸಭೆಗೆ ನಮ್ಮ ಯಶಸ್ವಿನಿ ಮಹಿಳಾ ಮಂಡಳಿಯ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದಿಂದ ಸ್ವಾಗತಿಸುತ್ತಾ ಇದ್ದೇನೆ. ಮಾತೆರೆಗಳ ನಮಸ್ಕಾರ. ದಯಪಂಡ ಇನ್ನು ಭಾರಿ ಖುಷಿ ಆವೊಂದುಂಡು. ನಮ್ಮ ಐತಾರದ ನಮ್ಮ ಎಂಚಿನ ಬೇಲೆ ಒತ್ತಡ ಎಂಚಿನ ಪುರ ಬುರ್ದು ನಮ್ಮ ಮೂಲ ಎಡ್ಡ ಇನ್ನೊಂಜಿ ಗೊಬ್ಬೆರ ಬೈದ ಅಂಚ ನಮ್ಮ ಯಶಸ್ವಿನಿ ಮಹಿಳಾ ಮಂಡಳಿ 25ನೇ ವರ್ಷದ ಈ ಒಂಜಿ ವೇದಿಕೆ ಉಪ್ಪುನಂಚಿನ ಗುರ್ಕಾರ್ದಿ ಆಯ್ನಂಚಿನ ಚಂಚಲಕ್ಕ, ಅಂಚೆ ಎನ್ನ ಆತ್ಮೀಯರಾಯನ ರಮಣಿ ಅಕ್ಕ, ಅಂಚನೆ ನಾಗವೇಣಿ ಅಕ್ಕ, ಮಾತ ಅಕ್ಕನಕ್ಕಳು ಮೆಗ್ದಿನಕ್ಕಲೆ ಅಂಚನೆ ಸೇರಿನ ಎಂಕಲ ಆದರ್ಶ ಮಹಿಳಾ ಮಂಡಳದ ಅಧ್ಯಕ್ಷರಲ್ಲೇರು ಸಾವಿತ್ರಿ ಮೇಡಮ್ ಮಾತ ನಿಕ್ಲೆಗ್ ಸೊಲ್ಮೇನು ಸಂದ ಒಂದು ಇನಿ ಒಂಜಿ ಭಾರಿ ಶೋಕದ ಗೊಬ್ಬು ದಯಪಂಡ ಈತನೇಟ ಕೆಸಾಡು ಒಂಜಿ ದಿನ ಆಟಡು ಒಂಜಿ ದಿನ ಮಸ್ತ್ ಕಾರ್ಯಕ್ರಮ ಆತುಂಡು. ಆಡ ಒಂದೊಂಜಿ ಸ್ಪೆಷಲ್ ಅಂಚೆ ರೇತವಲ್ಲ ರೇಖ ಎನ್ನ ಒಂಜಿ ವ್ಯಕ್ತಿ ಅಲೆಲ್ಲ ನೆನಪಂತೆ ಅಂಚ ಈ ಒಂಜಿ ಕಾರ್ಯಕ್ರಮ ಭಾರಿ ಯಶಸ್ವಿನಿ ಪುದಾರಡು ಯಶಸ್ವಿನಿದ ಒಂಜಿ ಕಾರ್ಯಕ್ರಮ ಅಂಚೆ ಭಾರಿ ಒಂಜಿ ಖುಷಿತ ಕಾರ್ಯಕ್ರಮ. ದಯಪಂಡ ಪುಂಜೋಲೆಂಟು ಲೆಟ್ಟು ದಯ 30 ವರ್ಷದ ಬೊಕ್ಕದ ಪೊಂಜೋಲಿ ಪಾರ್ಟಿಸಿಪೇಟ್ ಮಲ್ಪೇರೆ. ದಯಪರ ಮೇಡಮ್ ಗೊತ್ತುಂಡು ಚಂಚಲಕ್ಕಾಗ ಮಹಿಳೆಯರೇ ಪಂಡ 15 ವರ್ಷದಕ್ಕ ಪೂರ ಸೇರುವ 30 ವರ್ಷದಕ್ಕೂ ಅಡೆಗೆ ಕುಲ್ದು ಒಪ್ಪ 5 ವರ್ಷ ಮಟ್ಟ ಪಾರ್ಟಿಸಿಪೇಟ್ ಮಲ್ಪೇರೆ ನೆಟ್ಟ ಪೂಜೆ ಒಂದು ಪೂರ ಒಂಜಿ ಯಶಸ್ವಿನಿ ಯೋಜನೆ ಕೊರ್ನಂಚಿನ ನಮ್ಮ ಚಂಚಲಕ್ಕಾಗಿ ಈ ಸಂದರ್ಭಡು ಸೊಲ್ಮೇನು ಸಂದವೆ ದಯಪಂಡ ಓ ಕಾರ್ಯಕ್ರಮ ಮಲ್ಪುಂಡಲ್ಲ ಒಂಜಿ ಬೇಗ ಒಂಜಿ ಕಷ್ಟ ಇದ್ದಂಗೆ ಕಾರ್ಯಕ್ರಮ ಆಪೂಜಿ ಮಾತೆರೆಲ್ಲ ಸೇರ್ಪೋಡು ಐಕ್ ವ್ಯವಸ್ಥೆ ಮಲ್ಪೋಡು ಅಂಚದು ಪುನಃ ಮಸ್ತ್ ಕಾರ್ಯಕ್ರಮ ಮಲ್ಪೇರು ಅರಿಗೆ ಎಕ್ಸ್ಪೀರಿಯನ್ಸ್ ಉಂಡು ಅಂಚಾದಾರು ಮಲ್ತೊಂದು ಪೋಪೇರು ಐತೊಟ್ಟಿಗೆ ನಾವು ಮಾತ ಪಾಲು ಪಡೆಯೋಣ
ಮಾತ ಇನ್ನು ಏಳು ಪೂರ ಪಾರ್ಟಿಸಿಪೇಟ್ ಮಲ್ಪೇರು ನೆಟ್ಟು ಪ್ರೈಸ್ ಮುಖ್ಯ ಆಗ್ತದೆ ನಮ್ಮ ಆಯ್ತು ಪಾರ್ಟಿಸಿಪೇಟ್ ಮಲ್ಪುನ ಮುಖ್ಯ. ಸಹಕಾರಿ ಪ್ರಶಸ್ತಿ ಪುರಸ್ಕೃತರಾದ ಚಂಚಲ ತೇಜೋಮಯ ಅಧ್ಯಕ್ಷತೆ ವಹಿಸಿದ್ದರು. ಸೇರಿರುವಂತಹ ನನ್ನ ಆತ್ಮೀಯ ಬಂಧುಗಳೇ, ಹಾಗೆ ನನ್ನ ಆತ್ಮೀಯರಾದಂತಹ ಶೋಭಾ ಪೂಜಾರಿ ಅವರೇ, ಇವತ್ತಿನ ಯಶಸ್ವಿನಿ ಮಹಿಳಾ ಮಂಡಳಿಯ ಉಪಾಧ್ಯಕ್ಷರಾದ ರಮಣಿ ಬೋಳೂರವರೇ, ಹಾಗೆ ನಾಗವೇಣಿ ಅವರೇ, ಪದಾಧಿಕಾರಿಗಳೇ, ಹಾಗೆ ಇಲ್ಲಿ ನೆರೆದಿರುವಂತಹ ನನ್ನೆಲ್ಲ ಬಂಧುಗಳು. ಯಾಕಂದರೆ ಶ್ರೀನಿಧಿ ಹೇಳಿದ ಹಾಗೆ ಎಲ್ಲರೂ ಪ್ರೀತಿ ಇಟ್ಟು ಬಂದವರು. ಹಾಗೆ ಪ್ರೀತಿ ಇಟ್ಟು ಬಂದವರಿಗೆಲ್ಲರಿಗೂ ನನ್ನ ಮೊದಲ ನಮಸ್ಕಾರಗಳು. ಹಾಗೆ ನನ್ನ ತಂಗಿಂತಲೇ ಹೇಳ್ಬೋದು, ಎನ್ನೆಲ್ಲ ಕೆಲಸಗಳಿಗೆ ಸಹಕಾರ ಕೊಡುವಂಥ ರೇಖಾರವರೇ. ಅದೇ ಈ ಗದ್ದೆ ಯಾರಿಗೆ ಸೇರಿದ್ದು ಅಂದರೆ ಜಲಜಕ್ಕ ಇಲ್ಲಿ ಬಂದಿದ್ದಾರೆ. ಅವರು ಮಧ್ಯಾಹ್ನ ಮೇಲೆ ನಾವು ಅವರನ್ನು ಈ ವೇದಿಕೆಯಲ್ಲಿ ಸನ್ಮಾನ ಮಾಡಲಿಕ್ಕಿದ್ದೇವೆ. ಹಾಗೆ ಯಶಸ್ವಿನಿ ನಡೆದು ಬಂದ ದಾರಿಯನ್ನು ಒಮ್ಮೆ ಅವಲೋಕಿಸಿದರೆ ಇದು, ಯಾಕಂದರೆ ಮತ್ತೆ ಸಹ ಮಾತಾಡಲಿಕ್ಕುಂಟು, ಹಾಗೆ ಒಂದು ಚುಟುಕಾಗಿ ಹೇಳ್ತಾ ಇದ್ದೇನೆ. ನಾವು 1997 ಬಲ್ಮಠ ಜ್ಯೋತಿ ಶಾಲೆಯಲ್ಲಿ ಮಕ್ಕಳಿಗೆ ಒಂದು ಬಿಸಿಯೂಟವನ್ನು ಕೊಡುವ ನಿಮಿತ್ತವಾಗಿ, ಅಂದರೆ ಆಗ ಸರ್ಕಾರದವರ ಅಕ್ಷರ ದಾಸೋಹ ಇರಲಿಲ್ಲ. ಆ ಟೈಮ್ನಲ್ಲಿ ನಾವೊಂದು 5 ಜನ ಸೇರಿ ಒಂದು ಮಕ್ಕಳಿಗೆ ಸುಮಾರು 7 ವರ್ಷಗಳ ಕಾಲ ಆ ಸರ್ಕಾರಿ ಶಾಲೆಯಲ್ಲಿ ಬಿಸಿಯೂಟನ್ನು ನೀಡಿದ್ದೇವೆ. ಆಗ ಸ್ವಲ್ಪ ಜನರ ಪರಿಚಯ ಆದಾಗ ಅದರ ನಂತರ ಹುಟ್ಟಿ ಬಂದದ್ದೇ ನಮ್ಮ ಯಶಸ್ವಿನಿ ಮಹಿಳಾ ಮಂಡಳಿ. ಈ ಯಶಸ್ವಿನಿ ಮಹಿಳಾ ಮಂಡಳಿ ಅಂದರೆ ಸಂಘಟನೆಯನ್ನು ಕಟ್ಟಿ ನಮಗೇನು ಅಭ್ಯಾಸ ಇಲ್ಲದ ನಾವು, ಅಂದರೆ ನಾನು ಯಾವುದೇ ಒಂದು ಸಂಘಟನೆ ಇರಲಿಲ್ಲ. ನಾನು ಹುಟ್ಟಿ ಬೆಳೆದದ್ದು ಪುತ್ತೂರಿನಲ್ಲಿ. ಮಂಗಳೂರಿಗೆ ಬಂದಾಗ ನನಗೆ ಯಾರ್ದು ಪರಿಚಯ ಇರಲಿಲ್ಲ. ಆದರೂ ಇಲ್ಲೆಲ್ಲ ಮಹಿಳೆಯರನ್ನು ಸೇರಿಸಿ ನಾವು ಕಟ್ಟಿದಂಥ ಸಂಸ್ಥೆ. ಅದು ಒಂದೊಂದೇ ಸ್ಟೆಪ್ ಮುಂದೆ ಹೋಯಿತು. 2012ಕ್ಕೆ ನಾವೊಂದು ಯಶಸ್ವಿನಿ ಚಾರಿಟೇಬಲ್ ಟ್ರಸ್ಟನ್ನು ಮಾಡಿದೆವು. ಅದರಲ್ಲಿ 30 ಸ್ವಸಹಾಯ ಗುಂಪುಗಳನ್ನು ಮಾಡಿ ಅದೇ ಈಗ ಮುಂದುವರೆದು ಯಶಸ್ವಿನಿ ಶ್ರೀ ಮಹಿಳಾ ಸೌಹಾರ್ದ ಸಹಕಾರಿಯಾಗಿದೆ. ನಿನ್ನೆ ಜನರಲ್ ಬಾಡಿ ಇತ್ತು. 6 ವರ್ಷ ಪೂರೈಸಿ 2 ವರ್ಷದಲ್ಲೇ ಎಲ್ಲ ಮಹಿಳೆಯರಿಗೆ ಡಿವಿಡೆಂಟ್ ಕೊಡುವಂಥ ಒಂದು ಸದೃಢವಾದಂತಹ ಸಂಸ್ಥೆ ಇದಾಗಿದೆ ಅಂತೇಳಿ ಬಹಳ ಹೆಮ್ಮೆಯಿಂದ ಹೇಳ್ತೇವೆ. ಬಳಿಕ ನೇಜಿದ ಕನ್ನಡು, ಪೊಂಜೂಲಿನ ಗೊಬ್ಬು ಹಾಗೂ ಸ್ಪರ್ಧಾ ಕಾರ್ಯಕ್ರಮಗಳು ಎಲ್ಲರ ಗಮನ ಸೆಳೆದವು.